ಇಲ್ಲಿ ಪರಮಾತ್ಮನನ್ನ ಅನೇಕ ಬಾರಿ ಇಂದ್ರ ಶಬ್ದದಿಂದ ಕರೆದಿದೆ ಅಂತ ಇಟ್ಕೊಳ್ಳಿ. ವೃದ್ಧ ಶ್ರವಸ್ ಆಗಿರತಕ್ಕಂತಹ ಇಂದ್ರನು, ವಿಶಾಲ ಕೀರ್ತಿಯುಳ್ಳಂತಹ ಇಂದ್ರನು ನಮಗೆ ಸ್ವಸ್ತಿಯನ್ನ, ಮಂಗಳವನ್ನ ಉಂಟು ಮಾಡಲಿ. ಈಗ ಬೇರೆ ಬೇರೆ ದೇವತೆಗಳನ್ನ ಕರೆದು ಇಲ್ಲಿ ಅವರಿಂದ ಸ್ವಸ್ತಿಯನ್ನ, ರಕ್ಷಣೆಯನ್ನ, ಆಶೀರ್ವಾದವನ್ನ ಬೇಡ್ತಾ ಇದ್ದಾನೆ ಕವಿ. ಎಂಥ ರಕ್ಷಣೆ, ಎಂಥ ಆಶೀರ್ವಾದ! ಇದು ಆ ದೇವತೆಗೆ ಯಾವ ಒಂದು ವಿಶೇಷ ಗುಣವಾಚಕವನ್ನು ಪ್ರಯೋಗಿಸಿದೆಯೋ ಅದಕ್ಕೆ ತಕ್ಕಂತೆ ಆಗಬೇಕು. ಈಗ ನಾವು ಧನಿಕರ ಹತ್ರ ಹೋದ್ರೆ ಧನಕ್ಕಾಗಿ ಧನವನ್ನು ಬೇಡ್ಲಿಕ್ಕಾಗಿ ಹೋಗ್ತೇವೆ, ಜ್ಞಾನವಂತರ ಬಳಿಗೆ ಹೋದ್ರೆ ಜ್ಞಾನವನ್ನು ಬೇಡ್ಲಿಕ್ಕಾಗಿ ಹೋಗ್ತೇವೆ, ಅಥವಾ ಶರೀರದ ಶಕ್ತಿ ಹೆಚ್ಚಾಗಿರ್ತಕ್ಕಂಥ ವ್ಯಕ್ತಿ ಹತ್ತಿರ ಹೋದ್ರೆ ನಮಗೆ ಏನೋ ಒಂದು ಅಪಾಯ ಬಂದ್ರೆ ರಕ್ಷಣೆಯನ್ನು ಕೊಡು ಅಂತ ಕೇಳಲಿಕ್ಕೆ ಹೋಗ್ತೇವೆ. ಆ ವ್ಯಕ್ತಿಯೂ ಕೂಡ ತನ್ನಲ್ಲಿ ಏನಿದೆಯೋ ಅದನ್ನು ಕೊಡಬಲ್ಲನೆ ಹೊರತು ಬೇರೆ ಇದನ್ನಲ್ಲ. ಇಂದ್ರ ಯಾರು? ವೃದ್ಧ ಶ್ರವಸ್, ಅತ್ಯಂತ ಹೆಚ್ಚಿನ ಕೀರ್ತಿಯುಳ್ಳಂಥವನು. ಆದ್ರಿಂದ ಇಂದ್ರ ನಮಗೆ ಸ್ವಸ್ತಿಯನ್ನು ಉಂಟು ಮಾಡಲಿ ಅಂತಂದ್ರೆ ಅವನು ನಮಗೆ ಕೀರ್ತಿಯನ್ನು ತರಲಿ. ಭಗವಂತ ಕೊಟ್ಟಿರ್ತಕ್ಕಂತಹ ಆಯುಸ್ಸನ್ನ, ದೃಢವಾದ ಅಂಗಗಳಿಂದ ಕೂಡಿರುವ ದೀರ್ಘಾಯುಸ್ಸನ್ನ ನಾವು ಅವನನ್ನು ಸ್ತುತಿಸುವುದರ ಮೂಲಕ ಕಳೆಯುವಂತಾಗಲಿ. ಹೀಗೆ ನಾವು ಇವರೆಲ್ಲರನ್ನು ಸ್ತುತಿಸ್ತಾ ಇರುವಾಗ ವೃದ್ಧ ಶ್ರವಸ್ಸಾಗಿರತಕ್ಕಂತಹ ಇಂದ್ರ ನಮಗೆ ಕೀರ್ತಿಯನ್ನು ತಂದುಕೊಡ್ಲಿ. ಕೀರ್ತಿ ಅಂತಂದ್ರೆ ಸತ್ಕೀರ್ತಿ, ಅಪಕೀರ್ತಿ ಅಲ್ಲ. ಯಾರೂ ಕೂಡ ಈ ಲೋಕದಲ್ಲಿ ಕೆಟ್ಟ ಹೆಸರನ್ನು ಪಡೀಬೇಕು ಅಂತ ತಾವೇ ಇಷ್ಟಪಡೋದಿಲ್ಲ. ತಾನಾಗಿ ತಾನೇ ಬಂದ್ರೆ ಅದು ಬೇರೆ ವಿಷಯ, ಪ್ರಾರಬ್ಧ ಕರ್ಮದಿಂದ ಬರಬಹುದು, ಅವಿವೇಕದಿಂದ ಬರಬಹುದು. ಆದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಶೆ ನಮಗೆ ಸತ್ಕೀರ್ತಿ ಬರಬೇಕು. ಹಾಗೆ ವೃದ್ಧ ಶ್ರವಸ್ಸಾಗಿರ್ತಕ್ಕಂಥ ಇಂದ್ರನು ನಮಗೆ ಉತ್ತಮ ಕೀರ್ತಿಯನ್ನು ಕೊಡುವುದರ ಮೂಲಕ ಆಶೀರ್ವಾದವನ್ನು ಮಾಡಲಿ. ಸ್ವಸ್ತಿನಃ ಪೂಷಾ ವಿಶ್ವವೇದಾಹ. ಎರಡನೆಯ ದೇವತೆ ಪೂಷನ್. ಈ ಪೂಷನಿಗೆ ಕೊಟ್ಟಿರ್ತಕ್ಕಂತಹ ಅಡ್ಜೆಕ್ಟಿವ್ ವಿಶ್ವವೇದಾಹ, ಎಲ್ಲವನ್ನೂ ತಿಳ್ಕೊಂಡಿರ್ತಕ್ಕಂಥವನು, ಸರ್ವಜ್ಞನಾಗಿರ್ತಕ್ಕಂತಹ, ಸರ್ವ ವಸ್ತುಗಳನ್ನೂ ಜ್ಞಾನಗಳನ್ನೂ ಪಡ್ಕೊಂಡಿರ್ತಕ್ಕಂತಹ ಪೂಷನ್ ಎಂಬತಕ್ಕಂತಹ ದೇವತೆ ನಮಗೆ ಸ್ವಸ್ತಿಯನ್ನ ಉಂಟು ಮಾಡಲಿ. ಪೂಷಾ ಅಂದ್ರೆ ಯಾರು? ಪೋಷಣಾತ್ ಪೂಷಾ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಈ ಶಬ್ದವನ್ನ ಈಶಾವಾಸ್ಯ ಉಪನಿಷತ್ನಲ್ಲಿ ಕಾಣ್ತೇವೆ. ಅದರ ಮೇಲೆ ವ್ಯಾಖ್ಯಾನ ಮಾಡುವಾಗ ಭಗವಾನ್ ಶಂಕರರು ಪೋಷಣಾತ್ ಪೂಷಾ ಅಂತ ಹೇಳ್ತಾರೆ. ಆ ಸೂರ್ಯ ದೇವನಿಗೆ ಪೂಷಾ ಅನ್ನೋ ಹೆಸರು ಯಾಕಪ್ಪ ಬಂತು ಅಂತಂದ್ರೆ ಅವನು ಇಡೀ ಜಗತ್ತನ್ನು ಪೋಷಣೆ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ, ಅದನ್ನು ಬೆಳೆಸ್ತಾನೆ, ಬೇಕಾದಂತಹ ವಸ್ತುಗಳನ್ನು ಕೊಟ್ಟು. ಆದ್ದರಿಂದ ಸೂರ್ಯನಿಗೆ ಪೂಷಾ ಅಂತ ಹೆಸರು. ಸೂರ್ಯನು ವಿಶ್ವವೇದಾಹ, ಸರ್ವಜ್ಞ. ಯಾಕೆ? ಅವನು ಸರ್ವಲೋಕ ಚಕ್ಷುತಾನೆ, ಅವನು ಲೋಕದ ಕಣ್ಣು. ಅವನಿಗೆ ಕಾಣಿಸ್ತಾ ಇರತಕ್ಕಂಥದ್ದು ಯಾವುದೂ ಇಲ್ಲವೇ ಇಲ್ಲ. ಯಾರೋ ಹೇಳಿದ್ರಂತೆ, ಅಪ್ಪ ನೀನ್ ಬಹಳ ಒಳ್ಳೆ ಕೆಲಸ ಮಾಡಿದೆ, ನೀನ್ ಬಂದದ್ರಿಂದ ಕತ್ತಲೆ ಕಳೆದು ಹೋಯ್ತು. ಹಾಗೆ ನನಗೆ ಗೊತ್ತೇ ಇಲ್ವಲ್ಲ, ನಾನು ನೋಡಿಯೇ ಇಲ್ವಲ್ಲ, ಎಲ್ಲಿದೆ ಕತ್ಲೆ, ಸ್ವಲ್ಪ ತೋರಿಸಿ ಅಂತನ್ನಂತೆ. ಇವ್ರ ಕತ್ಲೆನ್ ಹಿಡ್ಕೊಂಡು ಬಂದಿರತ್ತೆ, ಹಿಡ್ಕೊಂಡು ಬರೋಷ್ಟೊತ್ತಿಗೆ ಮಾಯವಾಯ್ತಂತದ್ದು. ಸೂರ್ಯನ್ಗೆ ಕತ್ಲೆ ನೋಡ್ಲಿಕ್ಕೆ ಆಗಲೇ ಇಲ್ವಂತೆ. ಅವಾಗ ನಾವು ಬೇಕಾದ್ರೆ ಹೇಳ್ಬೋದು, ವಿಶ್ವವೇದ ಅಂತ ಹೇಳ್ತಾ ಇದ್ದೀ, ಸರ್ವಜ್ಞ ಅಂತ, ಆದ್ರೆ ನೀನ್ ಕತ್ತಲೆಯನ್ನು ಅರಿತುಕೊಂಡಿದ್ಯೇನು? ಅರಿತುಕೊಂಡಿಲ್ವಲ್ಲ, ಸ್ವಲ್ಪ ಕಡಿಮೆ ಆಯ್ತು ಅಂತ ತಮಾಷೆ ಮಾಡಬಹುದು ಅಂತ ಇಟ್ಕೊಳ್ಳಿ. ಆದ್ರೆ ವಿಶ್ವವೇದನಾಗಿರ್ತಕ್ಕಂತಹ ಪೂಷನು ನಮಗೆ ಸ್ವಸ್ತಿಯನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ. ಇಡೀ ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಯೊಂದನ್ನು ಅರಿತಿರ್ತಕ್ಕಂಥ ಅವನು ಸರ್ವಜ್ಞನಾಗಿರ್ತಕ್ಕಂತಹ ಪೂಷನ್ ಎಂಬತಕ್ಕಂತಹ ದೇವತೆ ಸೂರ್ಯ, ಅವನು ನಮಗೆ ಸ್ವಸ್ತಿಯನ್ನ ಕೊಡಲಿ. ಎಂತಹ ಸ್ವಸ್ತಿಯನ್ನು ಕೊಡಬೇಕು? ಅವನು ವಿಶ್ವವೇದನಾದದ್ರಿಂದ, ಸರ್ವಜ್ಞನಾದದ್ರಿಂದ ನಮಗೆ ಜ್ಞಾನವನ್ನು ಕೊಡಲಿ. ಯಾವ ಜ್ಞಾನದಿಂದ ನಾವು ಇಹಲೋಕದಲ್ಲಿ ಉತ್ತಮ ಜೀವನವನ್ನ ನಡೆಸಿ ಪರಲೋಕದಲ್ಲಿ ನಾವು ಪರಮಾತ್ಮನನ್ನ ಪಡೆಯಬಹುದೋ ಅಂತಹ ಉತ್ತಮ ರಕ್ಷಣೆಯನ್ನ, ಪೋಷಣೆಯನ್ನ ಮಾಡಿ ಜ್ಞಾನವನ್ನು ಕೊಡಲಿ. ಪೋಷಣಾತ್ ಪೂಷಾ ಅಂತಿರೋದ್ರಿಂದ ಪೋಷಣೆಯನ್ನು ಸೇರಿಸ್ಕೋಬಹುದು. ನಮಗೆ ಜ್ಞಾನವನ್ನು ಕೊಡಲಿ, ಅಜ್ಞಾನದಿಂದ ನಮ್ಮನ್ನು ರಕ್ಷಿಸಲಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಮ್ಮನ್ನು ಬೆಳೆಸಲಿ, ಈ ಮೂಲಕ ನಮ್ಮನ್ನ
ರಕ್ಷಣೆ ಮಾಡಲಿ. ಸ್ವಸ್ತಿನ ಪೂಷಾ ವಿಶ್ವವೇದಾಹ. ಇದಾದ್ಮೇಲೆ ಮುಂದಿನ ವಾಕ್ಯ, ಸ್ವಸ್ತಿನಸ್ತಾರ್ಕ್ಷ್ಯೋ ಅರಿಷ್ಟನೇಮಿ. ಅರಿಷ್ಟನೇಮಿ ಆಗಿರತಕ್ಕಂತಹ ತಾರ್ಕ್ಷ್ಯನು ನಮಗೆ ಮಂಗಳವನ್ನ ಉಂಟು ಮಾಡಲಿ, ಶುಭವನ್ನ ಉಂಟು ಮಾಡಲಿ. ಇಲ್ಲಿ ಎರಡು ರೀತಿಯ ಅಭಿಪ್ರಾಯಗಳುಂಟು ಈ ಮಂತ್ರಕ್ಕೆ. ಅರಿಷ್ಟನೇಮಿ ಆಗಿರ್ತಕ್ಕಂಥ ತಾರ್ಕ್ಷ್ಯ ಅಂತಂದ್ರೆ ಗರುಡ ಅಂತ ಹೇಳ್ತಾರೆ. ತಾರ್ಕ್ಷ್ಯ ಅಂದ್ರೆ ಗರುಡ. ಈ ಗರುಡನಿಗೆ ಮತ್ತೊಂದು ಹೆಸರು ಅರಿಷ್ಟನೇಮಿ. ಅರಿಷ್ಟನೇಮಿ ಆಗಿರ್ತಕ್ಕಂತಹ ಗರುಡ. ಅರಿಷ್ಟನೇಮಿ ಅಂತಂದ್ರೆ ಸನ್ಮಾರ್ಗ ಪ್ರವರ್ತಕನಾಗಿರತಕ್ಕಂತಹ, ಸನ್ಮಾರ್ಗದಲ್ಲಿ ನಮ್ಮನ್ನ ಕರೆದುಕೊಂಡು ಹೋಗ್ತಕ್ಕಂತಹ ಗರುತ್ಮಾನ್ ಅಥವಾ ಗರುಡ, ಅವನು ನಮಗೆ ಸ್ವಸ್ತಿಯನ್ನು ಉಂಟು ಮಾಡಲಿ, ನಮ್ಮನ್ನ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಲಿ. ಗರುಡ ನಮ್ಮನ್ನ ಯಾಕೆ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತಂದ್ರೆ, ಗರುಡ ಸಾಮಾನ್ಯನಲ್ಲ, ಮಹಾವಿಷ್ಣು ಭಕ್ತ. ಅವನು ಪರಮಾತ್ಮನ ವಾಹನ. ಹೇಗೆ ನಾವು ಹನುಮಂತನನ್ನು ಪೂಜಿಸ್ತೀವೋ ಹಾಗೆ ಗರುಡನನ್ನು ಕೂಡ ನಾವು ಪೂಜಿಸಬಹುದು. ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟಗಳನ್ನು, ಕೋಟಲೆಗಳನ್ನು, ತೊಂದರೆಗಳನ್ನು ಹೋಗಲಾಡಿಸಿ ನಮ್ಮನ್ನು ರಕ್ಷಣೆ ಮಾಡಬಲ್ಲ. ಆದ್ದರಿಂದ ಅರಿಷ್ಟನೇಮಿಯಾಗಿರ್ತಕ್ಕಂತಹ ತಾರಕ್ಷನಿಗೆ, ಗರುಡನಿಗೆ ಪ್ರಾರ್ಥನೆ ಮಾಡ್ಕೊತಾ ಇದ್ದಾನೆ. ಸನ್ಮಾರ್ಗ ಪ್ರವರ್ತಕನಾಗಿರ್ತಕ್ಕಂತಹ ಗರುಡನೇ, ನೀನು ನಮ್ಮನ್ನ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗುವುದರ ಮೂಲಕ ನಮ್ಮ ರಕ್ಷಣೆಯನ್ನು ಮಾಡು, ನಮಗೆ ಮಂಗಳವನ್ನ ಉಂಟು ಮಾಡು. ಅಥವಾ ಈ ಅರಿಷ್ಟನೇಮಿಹಿ ತಾರಕ್ಷ್ಯ ಅನ್ನೋದನ್ನ ಗರುಡನ ಅಣ್ಣನಾಗಿರ್ತಕ್ಕಂತಹ ಅರುಣನಿಗೆ, ಅನೂರುವಾಗಿರ್ತಕ್ಕಂತಹ ಅರುಣನಿಗೆ ಕೂಡ ಅದನ್ನ ಪ್ರಯೋಗಿಸಬಹುದು. ನೀವೆಲ್ಲ ಪುರಾಣದ ಕಥೆಯನ್ನು ಕೇಳಿರಬಹುದು. ವಿನತಾ ಗರುಡನ ತಾಯಿ, ಆದ್ರಿಂದ ಅವನಿಗೆ ವೈನತೇಯ ಅಂತ ಹೆಸರು. ಆಕೆ ಗರ್ಭದಲ್ಲಿ ಮೊದಲನೇ ಮಗು ಇದ್ದಾಗ ಹೆಚ್ಚು ಕಾಲವಾದರೂ ಕೂಡ ಜನ್ಮವಾಗಲಿಲ್ಲ ಅಂತ ಹೇಳಿ ಆಕೆ ತನ್ನ ಹೊಟ್ಟೆಯನ್ನು ಹಿಸುಕಿದ್ಲಂತೆ. ಆದ್ರಿಂದ ಅಕಾಲದಲ್ಲಿ ಹುಟ್ಟಿದಂತಹ ಈ ಅರುಣನಿಗೆ ಕಾಲು ಸರಿಯಾಗಿ ಬೆಳೆದೇ ಇರಲಿಲ್ವಂತೆ. ಪಾದಗಳವರೆಗೆ ಮಾತ್ರ ಬೆಳೆದಿತ್ತಂತೆ, ತೊಡೆಗಳವರೆಗೆ. ತೊಡೆಯಿಂದ ಕೆಳಗಡೆ ಬೆಳೆದಿರಲಿಲ್ಲ ಶರೀರ, ಅಲ್ಲಿಂದ ಮೇಲಿನ ಭಾಗ ಮಾತ್ರ ಬೆಳೆದಿತ್ತು. ಅವನಿಗೆ ಊರು ಅಥವಾ ತೊಡೆಗಳು ಇಲ್ಲದೇ ಇದ್ದದ್ರಿಂದ ಹೆಚ್ಚು ಕಡಿಮೆ ಅವನಿಗೆ ಅನೂರು ಅಂತ ಹೆಸರು ಬಂತು. ಅರುಣ ಕೆಂಪು ಬಣ್ಣದವನು, ಬಹಳ ಪ್ರಕಾಶಮಾನವಾಗಿದ್ದಂತಹ ವ್ಯಕ್ತಿ. ಅವನನ್ನು ಸೂರ್ಯ ತನ್ನ ರಥಕ್ಕೆ ಸಾರಥಿಯನ್ನ ಮಾಡಿಕೊಂಡ ಅಂತ ಕಥೆ. ತಾರಕ್ಷ್ಯ ಅಂದ್ರೆ ಅರುಣ. ಅವನಿಗೆ ಅರಿಷ್ಟನೇಮಿ ಅಂತ ಹೆಸರು. ಚಕ್ರ ಇದೆ, ರಿಮ್ ಆಫ್ ದಿ ವೀಲ್, ಅದಕ್ಕೆ ನೇಮಿ ಅಂತ ಹೆಸರು. ಚಕ್ರದ ಹೊರಭಾಗ ಅದು ಹೊರಳ್ಕೊಂಡು ಹೋಗ್ತಾ ಇರತ್ತೆ. ಇವನು ರಥ ಓಡಿಸ್ತಾ ಇದ್ರೆ ಸೂರ್ಯನ ರಥವನ್ನ, ಆ ರಭಸಕ್ಕೆ ಯಾವ ಒಂದು ಅಡೆತಡೆ ಕೂಡ ಇರೋದಿಲ್ವಂತೆ. ಯಾವ ತಡೆಯನ್ನು ಲೆಕ್ಕಿಸದೆ ಸೂರ್ಯನ ರಥ ರಭಸವಾಗಿ ಓಡ್ತಾ ಇರುತ್ತೆ. ಆದ್ರಿಂದ ಇವನಿಗೆ ಅರಿಷ್ಟನೇಮಿ ಅಂತ ಹೆಸರು. ಯಾರ ಚಕ್ರದ ಹೊರಮೈಗೆ ಯಾವ ರೀತಿ ಅಡೆತಡೆಯೂ ಇಲ್ಲವೋ ಅವನು ಅರಿಷ್ಟನೇಮಿ. ತಾರ್ಕ್ಷ್ಯ ಅರುಣ. ಈಗ ಅರುಣ ಸೂರ್ಯನ ಸಾರಥಿ. ಸೂರ್ಯ ಬಂದರೆ ಕತ್ಲೆ ಇರೋದಿಲ್ಲ. ಅರುಣನ ಅನುಗ್ರಹ ನಮಗೆ ಉಂಟಾದ ಪಕ್ಷದಲ್ಲಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಅಜ್ಞಾನ ಎಂಬತಕ್ಕಂಥ ಕತ್ತಲೆ ಹೊರಟೋಗುತ್ತೆ. ಸೂರ್ಯ ಬೆಳಕು ಹೋಗ್ತಕ್ಕಂಥ ಮಾರ್ಗವೇ ಸನ್ಮಾರ್ಗ. ಆದ್ದರಿಂದ ಅರಿಷ್ಟನೇಮಿ ಆಗಿರ್ತಕ್ಕಂತಹ ಅರುಣನು ನಮಗೆ ಮಂಗಳವನ್ನು ಉಂಟು ಮಾಡಲಿ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನಾಂಧಕಾರವನ್ನು ಹೋಗಲಾಡಿಸಿ ನಮ್ಮನ್ನು ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ಲಿ. ಸ್ವಸ್ತಿನ ಪೂಷಾ ವಿಶ್ವವೇದಾಹ ಸ್ವಸ್ತಿನಸ್ತಾರ್ಕ್ಷ್ಯೋ ಅರಿಷ್ಟನೇಮಿ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಬೃಹಸ್ಪತಿ ಕೂಡ ಪುರಾಣಗಳಲ್ಲಿ ಪ್ರಸಿದ್ಧನಾಗಿರತಕ್ಕಂಥ ವ್ಯಕ್ತಿ. ಅವನು ದೇವಗುರು ಬೃಹಸ್ಪತಿ. ಮತ್ತು ಅಕ್ಷರಾರ್ಥ ಸ್ತೋತ್ರಗಳಿಗೆ ಒಡೆಯ ಅಂತ ಅರ್ಥ. ಬೃಹಸ್ಪತಿ, ಬೃಹಸ್ ಅಂದ್ರೆ ಸ್ತೋತ್ರ, ಪರಮಾತ್ಮನನ್ನು ಕುರಿತು ಮಾಡತಕ್ಕಂತಹ ಸ್ತುತಿ, ಅವುಗಳಿಗೆ ಅವನು ಒಡೆಯ. ಅವನಿಂದ ನಮಗೆ ಸ್ವಸ್ತಿ ಉಂಟಾಗಬೇಕು, ಮಂಗಳ ಉಂಟಾಗಬೇಕು ಅಂತಂದ್ರೆ ದೈವ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಬೇಕಾದಂತಹ ಭಕ್ತಿಯನ್ನು ಅವನು ಕೊಡಲಿ.
ಸ್ತೋತ್ರಗಳಿಗೆ ಅಧಿದೇವತೆಯಾಗಿರ್ತಕ್ಕಂತಹ ಬೃಹಸ್ಪತಿಯು ನಮ್ಮನ್ನು ಅನುಗ್ರಹಿಸಿದ ಪಕ್ಷದಲ್ಲಿ ನಾವು ಭಗವಂತನನ್ನು ಕುರಿತು ಬಹಳ ಭಕ್ತಿಯಿಂದ ಸ್ತೋತ್ರ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಭಕ್ತಿ ಶ್ರದ್ಧೆ ಇಲ್ಲದೆ ಮಾಡಿದಂತಹ ಸ್ತೋತ್ರ ಗಿಳಿಪಾಠವಾಗುತ್ತೆ. ಅದಾಗದೇ ಇರಬೇಕಾದ್ರೆ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಹೃತ್ಪೂರ್ವಕವಾಗಿ ಪರಮಾತ್ಮನನ್ನ ಸ್ತುತಿಸಬೇಕು. ಹಾಗೆ ಸ್ತುತಿಸ್ತಕ್ಕಂತಹ ಶಕ್ತಿ ನಮಗೆ ಕೇವಲ ಬೃಹಸ್ಪತಿಯಿಂದ ಮಾತ್ರ ಬಂದೀತು. ಅದಕ್ಕೋಸ್ಕರ ಬೃಹಸ್ಪತಿಯನ್ನು ಕೇಳ್ಕೊತಾ ಇದ್ದಾನೆ, ಸ್ವಸ್ತಿನ ಪೂಷಾ ವಿಶ್ವವೇದಾಃ ಸ್ವಸ್ತಿನಸ್ತಾರ್ಕ್ಷ್ಯೋ ಅರಿಷ್ಟನೇಮಿ ಸ್ವಸ್ತಿನೋ ಬೃಹಸ್ಪತಿರ್ದಧಾತು. ನಮಗೆ ಈ ಬೃಹಸ್ಪತಿಯು ಸ್ವಸ್ತಿಯನ್ನ ಕೊಡಲಿ. ಸ್ತೋತ್ರಗಳ ಸ್ತುತಿಗಳ ಒಡೆಯನಾಗಿರ್ತಕ್ಕಂತಹ ಬೃಹಸ್ಪತಿ ನಮಗೆ ಭಕ್ತಿಯನ್ನ ಶ್ರದ್ಧೆಯನ್ನು ಕೊಟ್ಟು ಪರಮಾತ್ಮನ ಸ್ತುತಿಯನ್ನ ಚೆನ್ನಾಗಿ ಮಾಡುವಂತಾಗಲಿ. ಹಾಗೆ ಆದ ಪಕ್ಷದಲ್ಲಿ ನಾವು ದೈವೀ ಸಂಪತ್ತನ್ನು ಪಡ್ಕೊಂಡು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯುತ್ತೇವೆ. ಅಲ್ಲಿಗೆ ಈ ಒಂದು ಚಿಕ್ಕ ಮಂತ್ರದಲ್ಲಿ ಎಷ್ಟೊಂದು ಅರ್ಥವನ್ನ ಅಡಗಿಸಿಟ್ಟಿದ್ದಾರೆ ಋಷಿಗಳು ನೋಡಿ. ಮೊದಲನೇದಾಗಿ, ಈ ಲೋಕದಲ್ಲಿ ನಾವು ಬಾಳಬೇಕಾದ್ರೆ ಅಭ್ಯುದಯ ನಿಶ್ರೇಯಸ ಎರಡೂ ಬೇಕು ನಮಗೆ. ಅಭ್ಯುದಯವನ್ನ ಕಡೆಗಣಿಸಿ ನಿಶ್ರೇಯಸವನ್ನು ಮಾತ್ರ ಗಮನದಲ್ಲಿಟ್ಕೊಂಡ್ರೆ ಪ್ರಯೋಜನವಿಲ್ಲ. ಸ್ವಾಮಿ ವಿವೇಕಾನಂದರು ಅದನ್ನೇ ಪದೇ ಪದೇ ಹೇಳ್ತಾ ಇದ್ದು. ಮಸಲ್ಸ್ ಆಫ್ ಐರನ್ ಅಂಡ್ ನರ್ವ್ಸ್ ಆಫ್ ಸ್ಟೀಲ್ ಯಾತಕ್ಕೋಸ್ಕರ ಬೇಕು ಅಂತಂದ್ರೆ, ಅಂತಹ ದೃಢವಾಗಿರ್ತಕ್ಕಂತಹ ಶರೀರದಲ್ಲಿ ಸಿಡಿಲಿನಂತಹ ಮನಸ್ಸು ಇರ್ಲಿಕ್ಕೆ ಸಾಧ್ಯ. ಸಿಡಿಲಿನಂತಹ ಮನಸ್ಸು ಇದ್ದ ಪಕ್ಷದಲ್ಲಿ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಹಳ ದೃಢವಾಗಿ ಮುಂದುವರಿಯಬಲ್ಲೆವು. ಗಟ್ಟಿಯಾದ ಮನಸ್ಸು ಇರಬೇಕಾದ್ರೆ ಗಟ್ಟಿಯಾದ ದೇಹವೂ ಬೇಕು. ಸಾಧನೆ ಮಾಡೋದೇನು ಹುಡುಗಾಟಿಕೆ ಕೆಲಸವಲ್ಲ. ಅದು ಸಾಧನೆಯ ಫಲವನ್ನ ತಡ್ಕೋಬೇಕಾದ್ರೆ ಶರೀರ ಗಟ್ಮುಟ್ಟಾಗಿರ್ಬೇಕು. ಶರೀರ ಮನಸ್ಸುಗಳು ಗಟ್ಮುಟ್ಟಾಗಿದ್ರೆ ಮಾತ್ರ ಆಧ್ಯಾತ್ಮಿಕ ಜೀವನದಲ್ಲಿ ಸಾಧನೆ ಮಾಡಿ ಮುಂದುವರಿಯಲಿಕ್ಕೆ ಸಾಧ್ಯ. ಅದನ್ನ ಈ ಮಂತ್ರದಲ್ಲಿ ಋಷಿ ನಮಗೆ ಪ್ರಾರ್ಥನೆ ರೂಪದಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ. ಭಗವಂತ ನಮ್ಗೆ ಈ ಶರೀರವನ್ನು ಕೊಟ್ಟಿದ್ದಾನೆ, ಆಯುಸ್ಸನ್ನು ಕೊಟ್ಟಿದ್ದಾನೆ. ಕೊಟ್ಟಿರತಕ್ಕಂತಹ ಶರೀರವನ್ನ ದೃಢವಾಗಿರ್ತಕ್ಕಂತಹ ಇಂದ್ರಿಯಗಳ ಅಂಗಗಳನ್ನ ಹೊಂದಿ ಆ ಪರಮಾತ್ಮನನ್ನು ಸ್ತುತಿಸ್ತಾ ಪೂರ್ಣಾಯುಸ್ಸನ್ನು ನಾವು ಈ ಲೋಕದಲ್ಲಿ ಕಳೆಯೋ ಹಾಗೆ ಆಗಬೇಕು. ಮತ್ತು ಪೂರ್ಣಾಯುಸ್ಸನ್ನು ನಾವು ಸನ್ಮಾರ್ಗದಲ್ಲಿ ಕಳೆಯಬೇಕಾದ್ರೆ ಈ ಎಲ್ಲ ದೇವತೆಗಳ ಅನುಗ್ರಹವೂ ಬೇಕು ನಮಗೆ. ಕಿವಿಯಿಂದ ಒಳ್ಳೆಯದನ್ನು ಕೇಳಬೇಕು, ಕಣ್ಣಿಂದ ಒಳ್ಳೆಯದನ್ನು ನೋಡಬೇಕು, ಬಾಯಿಂದ ಒಳ್ಳೆಯದನ್ನು ಸ್ತುತಿ ಮಾಡಬೇಕು. ಈ ದೇವತೆಗಳು ನಮ್ಮನ್ನು ಅನುಗ್ರಹಿಸಿ ಈ ಲೋಕದಲ್ಲಿ ಒಳ್ಳೆಯ ಕೀರ್ತಿ ಪಡೆಯುವ ಹಾಗೆ ನಮ್ಮನ್ನ ರಕ್ಷಿಸಬೇಕು, ನಮಗೆ ಜ್ಞಾನವನ್ನ ಕೊಡಬೇಕು, ಸನ್ಮಾರ್ಗದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಬೇಕು, ಭಕ್ತಿಯನ್ನು ಕೊಡಬೇಕು ಇತ್ಯಾದಿ. ಒಟ್ಟಿನಲ್ಲಿ ಇಹಲೋಕದಲ್ಲಿ ನಾವು ಯಾವುದನ್ನ ಪಡೆದರೆ ಚೆನ್ನಾಗಿ ಜೀವನವನ್ನು ನಡೆಸಬಹುದೋ, ಇಲ್ಲಿ ಸುಖ ಶಾಂತಿಗಳನ್ನು ಪಡೆಯುವುದು ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆಯುವುದು ಎರಡೂ ದೃಷ್ಟಿಯಿಂದ ಅವೆಲ್ಲಕ್ಕೂ ಕೂಡ ನಮಗೆ ದೇವತೆಗಳ ಅತೀಂದ್ರಿಯ ಶಕ್ತಿಗಳ ಪರಮಾತ್ಮನ ಅಭಿವ್ಯಕ್ತಿಗಳ ಸಹಾಯ ಬೇಕು. ಅದನ್ನು ಅವರು ನಮಗೆ ಕೊಡಲಿ ಅಂತ ಈ ಪ್ರಾರ್ಥನೆ. ಮುಂದಿನ ಮಂತ್ರ ಇದು ಕೂಡ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಮತ್ತು ಎಲ್ಲರಿಗೂ ಪರಿಚಿತವಾಗಿರ್ತಕ್ಕಂತಹ ಮಂತ್ರ ಇದು. ಓಂ ತಚ್ಛಂಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಸೂಕ್ತಗಳು ಅಂತ ನೀವು ಕೇಳಿರಬಹುದು. ಪುರುಷ ಸೂಕ್ತ, ನಾರಾಯಣ ಸೂಕ್ತ, ಮೇಧಾ ಸೂಕ್ತ, ದೇವಿ ಸೂಕ್ತ ಇತ್ಯಾದಿ. ಅದರಲ್ಲಿ ಪುರುಷ ಸೂಕ್ತ ಋಗ್ವೇದದಲ್ಲಿಯೂ ಬರುತ್ತೆ, ಯಜುರ್ವೇದದಲ್ಲೂ ಬರುತ್ತೆ. ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಸೂಕ್ತ. ಅದರಲ್ಲಿ ಪರಮ ಪುರುಷನನ್ನ, ಪರಮಾತ್ಮನನ್ನ ವಿವರಿಸಿದೆ. ಅವನ ಬೃಹತ್ ಆಕಾರವನ ರೂಪವನ್ನ ಮತ್ತು ಅವನಿಂದ ಯಾವ ರೀತಿಯಲ್ಲಿ ಈ ಜಗತ್ತು ಸೃಷ್ಟಿಯಾಯಿತು ಅನ್ನೋದನ್ನು ಕೂಡ ವಿವರಿಸಿದೆ.
ಆ ಪುರುಷ ಸೂಕ್ತದ ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಬರತಕ್ಕಂಥ ಶಾಂತಿ ಮಂತ್ರ ಇದು. ಆದ್ದರಿಂದಲೇ ಇದನ್ನ ಪೂಜಾಧಿಕಾರಿಗಳಲ್ಲಿ ಪುರುಷ ಸೂಕ್ತವನ್ನು ಎಲ್ಲೆಲ್ಲಿ ಪ್ರಯೋಗಿಸ್ತಾರೋ ಅಲ್ಲಲ್ಲಿ ಈ ಶಾಂತಿ ಮಂತ್ರವನ್ನು ಕೂಡ ಪ್ರಯೋಗಿಸೋದುಂಟು. ಉದಾಹರಣೆಗೆ, ದೇವತಾ ವಿಗ್ರಹಕ್ಕೆ ಸ್ನಾನ ಮಾಡಿಸ್ಬೇಕಾದ್ರೆ ಪೂಜಾ ಕಾಲದಲ್ಲಿ ಪುರುಷ ಸೂಕ್ತವನ್ನು ಹೇಳ್ತಾರೆ. ಪುರುಷ ಸೂಕ್ತ ಹೇಳೋಕ್ ಪುರುಸತ್ತಿಲ್ದು ಹೋದ್ರೆ ನಾವು ಕೇವಲ ಈ ಮಂತ್ರವನ್ನು ಹೇಳ್ಕೊಂಡು ಅಭಿಷೇಕ ಮಾಡಬಹುದು. ಪೂಜೆಯಲ್ಲಿ ಭಗವಂತನ ಅಭಿಷೇಕಕ್ಕಾಗಿ ಪ್ರಯೋಗಿಸ್ತಾರೆ. ಹಾಗೆಯೇ ಸಂಧ್ಯಾ ವಂದನೆ ಮಾಡುವಾಗ ಉಪಸ್ಥಾನ ಮಂತ್ರ ಅಂತ ಒಂದು ಮಂತ್ರವನ್ನು ಹೇಳ್ತಾರೆ. ಅಂದ್ರೆ ಎದ್ದು ನಿಂತ್ಕೊಂಡು ಸೂರ್ಯ ದೇವನನ್ನು ಕುರಿತು ನಮಸ್ಕಾರ ಮಾಡ್ತಕ್ಕಂಥದ್ದು. ಉಪಸ್ಥಾನ ಮಂತ್ರವಾಗಿ ಕೂಡ ಈ ತಚ್ಛಯೋರಾವೃಣೀಮಹೇ ಶಾಂತಿ ಮಂತ್ರವನ್ನ ಪ್ರಯೋಗಿಸೋದುಂಟು. ಇದರ ಮೇಲೆ ಸಾಯಣಾಚಾರ್ಯರು ವಿಸ್ತಾರವಾಗಿ ಭಾಷ್ಯವನ್ನು ಬರೆದಿದ್ದಾರೆ. ಬಹಳ ಚೆನ್ನಾಗಿರತಕ್ಕಂತಹ ವಿವರಣೆಯನ್ನ ಕೊಟ್ಟಿದ್ದಾರೆ. ಶಂ ಯೋ ತತ್ ಆವೃಣೀಮಹೇ. ಅವರ ಭಾಷ್ಯದ ಪ್ರಕಾರ ಶಂ ಅಂದ್ರೆ ಹಿಂದಿನ ಜನ್ಮದ ಪಾಪಕರ್ಮದ ಫಲವಾಗಿ ಬಂದಿರುವ ಆದಿ ವ್ಯಾಧಿಗಳು. ಯೋ ಅಂದ್ರೆ ಮುಂದೆ ಬರಬಹುದಾದ ಆದಿ ವ್ಯಾಧಿಗಳು. ಆದಿ ಅಂತಂದ್ರೆ ಮನಸ್ಸಿನ ರೋಗ, ವ್ಯಾಧಿ ಅಂದ್ರೆ ಶರೀರದ ರೋಗ. ಮನಸ್ಸಿನ ಮತ್ತು ಶರೀರದ ರೋಗಗಳು ನಮಗೆ ಯಾವುದರಿಂದ ಬರುತ್ತೆ? ಹಿಂದಿನ ಜನ್ಮದ ಪಾಪಕರ್ಮಗಳ ಫಲವಾಗಿ ಬರುತ್ತೆ. ಈ ಪಾಪಕರ್ಮದ ಫಲ ಹೇಗೆ ಬರುತ್ತೆ? ಈ ಜಗತ್ತಿನಲ್ಲಿ ಜನ ಎಂಥವರು ಅಂತಂದ್ರೆ, ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೆಚ್ಛಂತಿ ಮಾನವಾಹ ನ ಪಾಪ ಫಲಮಿಚ್ಛಂತಿ ಪಾಪಂ ಕುರುವಂತಿ ಯತ್ನತಃ. ವಿದ್ಯಾರಣ್ಯರು ಹೇಳ್ತಾರೆ, ಈ ಲೋಕದ ಜನ ಎಂಥ ಮೂಢರು, ಅವಿವೇಕಿಗಳು ಅಂತಂದ್ರೆ ಪುಣ್ಯದ ಫಲವನ್ನ ಬಯಸ್ತಾರೆ, ಪುಣ್ಯ ಬೇಕಿಲ್ಲ ಅವರಿಗೆ. ಪುಣ್ಯ ಮಾಡ್ಬೇಕಾದ್ರೆ ಕಷ್ಟ ಅಲ್ಲ, ತುಂಬಾ ಕಷ್ಟ. ಕಷ್ಟಪಡದೆ ಪುಣ್ಯಕ್ಕಾಗಿ ಕೆಲಸ ಮಾಡದೆ ಪುಣ್ಯದ ಫಲ ಮಾತ್ರ ಬೇಕು ಅಂತ ಬಯಸ್ತಾರೆ. ಸರಿ, ಪಾಪದ ಫಲವನ್ನು ಬಯಸ್ತಾರೆಯೇ? ನಾ ಪಾಪ ಫಲ ಮಿಚ್ಛಂತಿ, ಪಾಪದ ಫಲ ಬೇಕಿಲ್ಲ ಅವರಿಗೆ. ಹಾಗಾದ್ರೆ ಪಾಪವನ್ನು ಮಾಡದೆ ಸುಮ್ಮನಿರ್ಬೇಕಲ್ಲ, ಅಲ್ವಂತೆ. ವಿಶೇಷ ಪ್ರಯತ್ನವನ್ನು ಮಾಡಿ ಪಾಪವನ್ನು ಮಾಡ್ತಾರಂತೆ. ಪಾಪಂ ಕುರುವಂತೆ ಯತ್ನತಃ ದೇ ಗೋ ಔಟ್ ಆಫ್ ದಿ ವೇ ಟು ಕಮಿಟ್ ಸಿನ್ಸ್. ಇದು ಮನುಷ್ಯನ ಸಾಮಾನ್ಯ ಪ್ರವೃತ್ತಿ ಅಂತ ಹೇಳ್ತಾರೆ ವಿದ್ಯಾರಣ್ಯರು. ಒಬ್ಬ ಮನುಷ್ಯ ಕೆಟ್ಟ ಕೆಲಸವನ್ನ ಅಥವಾ ಒಳ್ಳೆ ಕೆಲಸವನ್ನ ಮಾಡಿದ್ರೆ ನಾವು ಅದನ್ನ ಪಾಪಕರ್ಮ ಪುಣ್ಯಕರ್ಮ ಅಂತ ಕರೀತೇವೆ. ಈ ಪಾಪಕರ್ಮ ಪುಣ್ಯಕರ್ಮ ಇದೆಯಲ್ಲ, ಕೆಲಸ ಮುಗಿದು ಹೋಗುತ್ತೆ. ಇಲ್ಲಿ ಈ ಲೋಕದ ಕಾಲಮಾನದಲ್ಲಿ ಕೆಲಸ ಪ್ರಾರಂಭವಾಗುತ್ತೆ, ಮುಗಿದು ಹೋಗುತ್ತೆ, ಕರ್ಮ ಮುಗೀತು. ಆದರೆ ಈ ಕರ್ಮದ ಫಲ ಇದೆಯಲ್ಲ, ಅದು ಒಂದು ಮಸಿ ಹಾಗೆ ಒಳಗಡೆ ಸೂಕ್ಷ್ಮ ಶರೀರ ಕಂಡುಕೊಳ್ಳುತ್ತದೆ. ಪುಣ್ಯದ ಫಲವಾಗಲಿ ಪಾಪದ ಫಲವಾಗಲಿ, ಪುಣ್ಯಕರ್ಮದಿಂದ ಮತ್ತು ಪಾಪಕರ್ಮದಿಂದ ಯಾವ ಒಂದು ಸಂಸ್ಕಾರ ಉಂಟಾಗುತ್ತೋ ಆ ಸಂಸ್ಕಾರ ಒಂದು ಮುದ್ರೆಯನ್ನು ಹಾಕುತ್ತೆ ಈ ಸೂಕ್ಷ್ಮ ಶರೀರದ ಮೇಲೆ. ಸೂಕ್ಷ್ಮ ಶರೀರ ಅಂತಂದ್ರೆ ಯಾವುದು? ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಪಂಚ ಪ್ರಾಣಗಳು ಅಥವಾ ಪಂಚಭೂತಗಳು ಮತ್ತು ಮನಸ್ಸು, ಈ 16. ಇದನ್ನು ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಒಬ್ಬ ವ್ಯಕ್ತಿ ಸತ್ತಾಗ ಈ ಸ್ಥೂಲ ದೇಹ ಇಲ್ಲಿ ಬಿದ್ದು ಹೋಗುತ್ತೆ. ಸ್ಥೂಲ ದೇಹ ಬಿದ್ರೂ ಕೂಡ ಇದರಿಂದ ಹೊರಗಡೆ ಹೋಗ್ತಕ್ಕಂತಹ ಜೀವಾತ್ಮ ಸೂಕ್ಷ್ಮ ದೇಹವನ್ನು ಜೊತೆಗೆ ತೆಗೆದುಕೊಂಡೇ ಹೋಗ್ತಾನೆ. ಸೂಕ್ಷ್ಮ ದೇಹ ಎಲ್ಲಿಯವರೆಗಿರುತ್ತೋ ಅಲ್ಲಿಯವರೆಗೆ ಪುನರ್ಜನ್ಮ ಕಟ್ಟಿಟ್ಟದ್ದು. ಪುನರ್ಜನ್ಮ ಆಗ್ತಕ್ಕಂಥದ್ದೇ ಸೂಕ್ಷ್ಮ ದೇಹದಿಂದ. ಆತ್ಮನ್ ಪ್ಲಸ್ ಸೂಕ್ಷ್ಮ ದೇಹ, ಸೂಕ್ಷ್ಮ ಶರೀರ ಈಕ್ವಲ್ಸ್ ಜೀವಾತ್ಮ. ಪರಮಾತ್ಮನಿಗೆ, ಶುದ್ಧವಾಗಿರ್ತಕ್ಕಂಥ ಆತ್ಮನಿಗೆ ಪುನರ್ಜನ್ಮ ಸಾಧ್ಯವೇ ಇಲ್ಲ. ಯಾವುದೋ ಸಮಯದಲ್ಲಿ ಹೇಗೋ ಅವನಿಗೆ ಅಜ್ಞಾನದಿಂದ ಅವಿದ್ಯೆಯಿಂದ ಬಂಧನ ಆಗ್ಬಿಟ್ಟಿದೆ, ಅದನ್ನು ಯಾರು ವಿವರಿಸ್ಲಿಕ್ಕೆ ಆಗೋದಿಲ್ಲ. ಬಂಧನವಾದ್ಮೇಲೆ ಈ ಲೋಕದಲ್ಲಿ ಜನ್ಮವನ್ನು ತಾಳ್ತಾನೆ, ಕರ್ಮವನ್ನು ಮಾಡ್ತಾನೆ. ಈ ಪುಣ್ಯ ಪಾಪರೂಪವಾದ ಕರ್ಮಗಳನ್ನು ಮಾಡಿದ್ದು ಸೂಕ್ಷ್ಮ ಶರೀರ ಕಂಡುಕೊಳ್ಳುತ್ತೆ. ಅದು ಸೂಕ್ಷ್ಮ ಶರೀರದ ಜೊತೆಯಲ್ಲೇ ಹೋಗುತ್ತೆ, ಮುಂದಿನ ಜನ್ಮವನ್ನು ಉಂಟು ಮಾಡುತ್ತೆ.
ಅಂದ್ರೆ ಈಗ ಮಾಡತಕ್ಕಂತಹ ಪುಣ್ಯ ಪಾಪ ರೂಪದ ಕರ್ಮಗಳು ತಮ್ಮ ಸಂಸ್ಕಾರವನ್ನು ಬಲವಾಗಿ ಸೂಕ್ಷ್ಮ ಶರೀರದ ಮೇಲೆ ಒತ್ತುತ್ತವೆ. ಈ ಸೂಕ್ಷ್ಮ ಶರೀರ ಮುಂದೆ ಮತ್ತೊಂದು ಸ್ಥೂಲ ಶರೀರವನ್ನು ಪಡೆದಾಗ ಆ ಸ್ಥೂಲ ಶರೀರದ ಮೂಲಕ ಅಭಿವ್ಯಕ್ತವಾಗುತ್ತವೆ, ಒಳ್ಳೆಯದಾಗ್ಲಿ ಕೆಟ್ಟದ್ದಾಗ್ಲಿ. ಹೀಗೆ ಪುಣ್ಯ ಮತ್ತು ಪಾಪ ಕರ್ಮದ ಫಲಗಳು ಉಂಟಾಗುತ್ತವೆ. ಇಲ್ಲಿ ಋಷಿ ಹೇಳ್ತಾ ಇದ್ದಾನೆ, ಹಿಂದಿನ ಜನ್ಮದ ಪಾಪ ಕರ್ಮದ ಫಲವಾಗಿ ಈಗ ಆದಿವ್ಯಾಧಿಗಳು ಬಂದಿವೆ, ಬರ್ತಾ ಇವೆ. ಮುಂದೆ ಕೂಡ ನಾನು ಈ ಜನ್ಮವಾದ್ಮೇಲೆ ಮುಂದೆ ಇನ್ನು ಎಷ್ಟು ಜನ್ಮಗಳನ್ನು ಪಡಿಬೇಕೋ, ಮೋಕ್ಷವನ್ನು ಪಡೆಯುವವರೆಗೆ ಪುನರ್ಜನ್ಮ ಅನಿವಾರ್ಯ ಅಲ್ಲವೇ? ಹಾಗೆ ಮುಂದೆ ಕೂಡ ನಾನು ಜನ್ಮಗಳನ್ನು ಪಡೆದಾಗ ಅದರಲ್ಲೂ ಆದಿವ್ಯಾಧಿಗಳು ಬರಬಹುದು. ಕೆಟ್ಟ ಮತ್ತು ಒಳ್ಳೆಯ ಮನಸ್ಸಿನ ಮತ್ತು ದೇಹದ ರೋಗಗಳು. ಇವೆಲ್ಲವನ್ನು ನಾವು ಪರಿಹರಿಸಿಕೊಳ್ಳಬೇಕಾದರೆ ವೇದದಲ್ಲಿ ಆರುಣ ಕೇತುಕ ಅಂತ ಒಂದು ವಿಶೇಷ ಯಾಗವನ್ನು ಹೇಳಿದ್ಯಂತೆ. ಅದನ್ನು ಮಾಡಲಿಕ್ಕಾಗಿ ನಾನು ಪ್ರಾರ್ಥಿಸಿಕೊಳ್ತೇನೆ. ಇಲ್ಲಿ ಒಂದು ವಿಷಯವನ್ನ ನಾವು ಜ್ಞಾಪಕದಲ್ಲಿಟ್ಕೋಬೇಕು. ಸಮಗ್ರ ವೇದಶಾಸ್ತ್ರಕ್ಕೆ ವ್ಯಾಖ್ಯಾನವನ್ನು ಬರೆಯಲು ಹೊರಟಿದ್ದಂತಹ ಚಾಯಣಾಚಾರ್ಯರು ವೇದದ ತಿರುಳನ್ನು ಚೆನ್ನಾಗಿ ಅರ್ಥಕೊಂಡಿದ್ರು. ವೇದಕ್ಕೂ ಯಜ್ಞ ಯಾಗಾದಿ ಕರ್ಮಗಳಿಗೂ ಅತಿ ನಿಕಟ ಸಂಬಂಧ ಉಂಟು. ಅದನ್ನ ಬಹಳ ಚೆನ್ನಾಗಿ ಅರಿತುಕೊಂಡಿದ್ದಂತಹ ಅವರು ಒಂದು ರೀತಿಯಲ್ಲಿ ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತೊಂದು ವ್ಯಾಖ್ಯಾನ ಉಂಟು ಹೇಳೋಣ ಆಮೇಲೆ. ಈ ವ್ಯಾಖ್ಯಾನದ ಪ್ರಕಾರ ಹಿಂದಿನ ಜನ್ಮದ ಪಾಪ ಕರ್ಮದ ಫಲವಾಗಿ ಬಂದಿರತಕ್ಕಂತಹ ಶರೀರದ ರೋಗ, ಮನಸ್ಸಿನ ರೋಗಗಳು, ಹಾಗೆಯೇ ಮುಂದೆ ಕೂಡ ಬರ್ತಕ್ಕಂತಹ ಶರೀರದ ಮನಸ್ಸಿನ ರೋಗಗಳು, ಇವುಗಳನ್ನೆಲ್ಲ ಪರಿಹರಿಸಬೇಕಾದ್ರೆ ರಾಮಬಾಣದಂತಹ ಒಂದು ಯಜ್ಞ ಉಂಟು. ಅದಕ್ಕೆ ಆರುಣ ಕೇತುಕ ಅಂತ ಹೆಸರು. ಈ ಆರುಣ ಕೇತುಕ ಎಂಬತಕ್ಕಂಥ ಯಜ್ಞವನ್ನ ಆವೃಣೀಮಹೇ, ನಾವು ಆರಿಸ್ಕೊಳ್ತೇವೆ, ಅದನ್ನು ಮಾಡಬೇಕು ಅಂತ ಪರಮಾತ್ಮನಲ್ಲಿ ಪ್ರಾರ್ಥಿಸಿಕೊಂಡು ಈ ಕರ್ಮವನ್ನು ಮಾಡಲಿಕ್ಕಾಗಿ ನಾವು ಆರಿಸ್ಕೋತೇವೆ. ಕರ್ಮವನ್ನು ಮಾಡತಕ್ಕಂತಹ ಕ್ರಮವನ್ನು ತಿಳ್ಕೊಂಡು ಭಗವಂತನನ್ನು ಪ್ರಾರ್ಥಿಸಿಕೊಂಡು ಅವನ ಅನುಗ್ರಹದಿಂದ, ಕೃಪೆಯಿಂದ ಈ ಕರ್ಮವನ್ನು ಮಾಡ್ತೇವೆ. ಕರ್ಮವನ್ನು ಸುಗಮವಾಗಿ ಮಾಡಿದ ಮೇಲೆ ಈ ಕರ್ಮವು ಮುಗಿದಾಗ ಇದರ ಫಲವಾಗಿ ಪಾಪಗಳನ್ನು ಪರಿಹರಿಸಿಕೊಳ್ತೇವೆ ಅಂತ ಅರ್ಥ. ಎರಡನೇ ಅರ್ಥ ಇನ್ನು ಬಹಳ ಸುಲಭವಾಗಿರ್ತಕ್ಕಂಥ ಅರ್ಥ. ಶಂಯೋಹೋ, ದುಃಖ ಪರಿಹಾರದ ಮೂಲಕ ಸುಖವನ್ನು ಕೊಡ್ತಕ್ಕಂತಹ. ಶಂ ಅಂದ್ರೆ ಸುಖ, ದುಃಖವನ್ನು ಹೋಗಲಾಡಿಸಿ ಸುಖವನ್ನು ಕೊಡ್ತಕ್ಕಂತಹ, ಅನುಗ್ರಹಿಸ್ತಕ್ಕಂತಹ ಶಕ್ತಿಯನ್ನು ಉಳ್ಳವನು ಯಾರು? ತತ್ವಮಸಿ ಎನ್ನುವ ವಾಕ್ಯದಲ್ಲಿ ಹೇಳಿದ ಹಾಗೆ ಪರಬ್ರಹ್ಮ ವಸ್ತು. ಕರ್ಮ ಫಲಪ್ರದನಾದ ಭಗವಂತನನ್ನ ಆವೃಣೀಮಹೇ ಪ್ರಾರ್ಥಿಸಿಕೊಳ್ತೇವೆ. ನಮಗೆ ದುಃಖ ಬೇಡ, ಸುಖ ಬೇಕು. ದುಃಖವನ್ನು ಹೋಗಲಾಡಿಸಿ ಸುಖವನ್ನು ಕೊಡ್ತಕ್ಕಂಥ ಶಕ್ತಿ ಯಾರಿಗೆ ಉಂಟು? ಪರಬ್ರಹ್ಮ ವಸ್ತುವಿಗೆ, ಪರಮಾತ್ಮನಿಗೆ ಮಾತ್ರ ಉಂಟು. ನಾವು ಅವನನ್ನು ಆಶ್ರಯಿಸಿಕೊಂಡು ಅವನಲ್ಲಿ ಪ್ರಾರ್ಥನೆ ಮಾಡ್ಕೋತೇವೆ, ಅಪ್ಪ ನಮ್ಮ ದುಃಖವನ್ನು ದೂರ ಮಾಡು, ನಮಗೆ ಸುಖವನ್ನ, ಶಾಂತಿಯನ್ನ ಕೊಡು. ಓಂ ತತ್ ಸಂಯೋಹ ಆವೃಣೀಮಹೇ ಅಂತಂದ್ರೆ ಎರಡನೇ ಅರ್ಥ ಸುಲಭವಾಗಿ ನಮ್ಮ ತಲೆಗೆ ಹತ್ತತಕ್ಕಂಥ ಅರ್ಥ. ನಮಗೆ ದುಃಖ ಬೇಡ, ಸುಖ ಬೇಕು. ದುಃಖವನ್ನು ಹೋಗಲಾಡಿಸಿ ಸುಖವನ್ನು ಕೊಡಲು ಶಕ್ತನಾಗಿರ್ತಕ್ಕಂಥ ನೀನು ನಮ್ಮ ಮೇಲೆ ಕೃಪೆ ಮಾಡು, ನಮ್ಮನ್ನು ಅನುಗ್ರಹಿಸು ಅಂತ ಹೇಳಿ ನಾವು ಅವನನ್ನ ಪ್ರಾರ್ಥಿಸಿಕೊಳ್ಳೋಣ. ಓಂ ಶನ್ನೋ ಮಿತ್ರ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ಭಕ್ತಾರಂ
ಓಂ ಶಾಂತಿ ಶಾಂತಿ ಶಾಂತಿ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತಚ್ಛಂಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ. ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ.